ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. 2020 ಇಡೀ ಜಗತ್ತು ಕೋವಿಡ್-19 ಅನ್ನೋ ವೈರಸ್ ಇಂದ ಇನ್ನಿಲ್ಲದ ಕಷ್ಟದ ಕೂಪಕ್ಕೆ ಬಿದ್ದು ಪರಿತಪಿಸ್ತಾ ಇದೆ. ಎಲ್ಲ ವಯೋಮಾನದವರನ್ನ ಬಾಧಿಸಬಲ್ಲ, ಅದೆಷ್ಟೇ ಕಾಳಜಿ ತೆಗೆದುಕೊಂಡ್ರೂ ಹರಡಬಲ್ಲ, ಇನ್ನು ಸೂಕ್ತ ಚಿಕಿತ್ಸೆ ದೊರಕದ ಸಾಂಕ್ರಾಮಿಕ ರೋಗ ಇದು. ಅದರಲ್ಲೂ ಈಗಾಗಲೇ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವವರಿಗೆ ಇನ್ನಷ್ಟು ಆತಂಕದ ಸಮಯ. ವಿಶೇಷವಾಗಿ ರಕ್ತದ ಕ್ಯಾನ್ಸರ್ನಿಂದ ಬಳಲ್ತಾ ಇರುವವರು ಅದೆಷ್ಟು ಕಾಳಜಿ ವಹಿಸಿದ್ರೂ ಕಡಿಮೆನೆ ಅಂತ ಹೇಳಬಹುದು. ಈ ಕೊರೋನಾ ವೈರಸ್ನ ಬಗ್ಗೆ ಇನ್ನೂ ಅಧ್ಯಯನಗಳು ಜಾರಿಯಲ್ಲಿ ಇರೋದ್ರಿಂದ ಅದು ಇದಿಷ್ಟೇ ಅಂಗಗಳ ಮೇಲೆ ಮಾರಕ ಅಂತ ನಿರ್ದಿಷ್ಟವಾಗಿ ಹೇಳುವುದು ಕಷ್ಟ ಸಾಧ್ಯ. ಇಂಥ ಸಂದರ್ಭದಲ್ಲಿ 5.0 ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿರುವಾಗ ರಕ್ತ ಕ್ಯಾನ್ಸರ್ ರೋಗಿಗಳು ಪಾಲಿಸಲೇಬೇಕಾದಂತಹ ಮುನ್ನೆಚ್ಚರಿಕೆಗಳು ಏನು ಅನ್ನೋದರ ಬಗ್ಗೆ ಮಣಿಪಾಲ್ ಆಸ್ಪತ್ರೆಯ ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಾಶೆಟ್ಟಿ ಅವರು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸಿಕೊಡಲಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ಎಸ್, ಇನ್ನು ನೀವು ಕೂಡ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಕ್ಯಾನ್ಸರ್, ಅದಕ್ಕೂ ಸಹ ರಕ್ತದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಇವೆ ಅಂತಾದಲ್ಲಿ ವೈದ್ಯರ ಜೊತೆ ನೇರವಾಗಿ ಮಾತುಕತೆಯನ್ನು ನಡೆಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತುಕತೆಯನ್ನು ನಡೆಸಬಹುದು. ಎಸ್ ಡಾಕ್ಟರ್, ನಾನು ಹೇಳಿದ ಹಾಗೆ ಈ 2020 ಶುರುವಾದಾಗಿಂದನೂ ಜನರ ಬಗ್ಗೆ ಒಂದು ಕಾಳಜಿ ಇರೋದು ಅಂತಂದ್ರೆ ಈ ಕೋವಿಡ್-19 ವೈರಸ್ ಬಗ್ಗೆ. ಅದಕ್ಕಿಂತ ಮುಂಚಿನ ಒಂದು ವಾತಾವರಣ ನಾವು ನೋಡ್ತಾ ಹೋದ್ರೆ ನೋ ಡೌಟ್ ಇವಾಗ ಎಲ್ಲರೂ ಸಹ ಸಮಸ್ಯೆ ಅಂದ್ರೆ ಕೊರೋನಾ ವೈರಸ್ ಅಂದ್ರೆ ಭಯ ಬೀಳ್ತಾ ಇದ್ದಾರೆ. ಬಟ್ ಇದಕ್ಕಿಂತ ಮುಂಚಿನಿರುವಂತಹ ಸಮಯದಲ್ಲಿ ಕ್ಯಾನ್ಸರ್, ಅದರಲ್ಲೂ ರಕ್ತದ ಕ್ಯಾನ್ಸರ್ ಅಂದ ತಕ್ಷಣ ಜನ ಒಂದು ರೀತಿಯಲ್ಲಿ ಮುಗೀತು ಲೈಫು, ಇನ್ನೇನಿಲ್ಲ ನಮ್ಮ ಹತ್ರ ಸಾಧನೆ ಮಾಡೋಕೆ ಅನ್ನುವಂಥ ಒಂದು ಭಯವನ್ನು ಹುಟ್ಟಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ರಕ್ತದ ಕ್ಯಾನ್ಸರ್ ಬಗ್ಗೆ ಅದು ಹೇಗೆ ಬರುತ್ತೆ, ಯಾವ ಕಾರಣದಿಂದ ಬರುತ್ತೆ, ಅದನ್ನು ಯಾವ ಸಂದರ್ಭದಲ್ಲಿ ನಾವು ಇದು ರಕ್ತದ ಕ್ಯಾನ್ಸರ್ ಅಂತ ಗುರುತಿಸಬಹುದು ಡಾಕ್ಟರ್? ತುಂಬ ಸರಿಯಾಗಿ ಹೇಳಿದ್ರಿ ನೀವು. ಒಂದು, ಈಗ ನಾವು ಕೊನೆಯ ಫ್ಯೂ ಮಂತ್ಸಿಂದ ಎಲ್ಲೆಡೆ ಬರೀ ಕೋವಿಡ್-19 ಮತ್ತು ಅದರಿಂದ ಆಗುವಂಥ ಪರಿಣಾಮ ಪೇಷಂಟ್ಸ್ ಮೇಲೆ, ಜನರ ಮೇಲೆ, ದೇಶಗಳ ಮೇಲೆ ತುಂಬ ಜಾಸ್ತಿಯಾಗಿ ಚಿಂತೆ ಮಾಡ್ತಾ ಇದ್ದೀವಿ. ಆದರೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ಈ ಕೋವಿಡ್-19ಇಂದ ನಾನ್ ಕೋವಿಡ್ ಪೇಷಂಟ್ಸ್ ಮೇಲೆ, ನಾನ್ ಕೋವಿಡ್ ಜೀವನ ಶೈಲಿ ಮೇಲೆ ಎಷ್ಟು ಪರಿಣಾಮ ಆಗಿದೆ, ಅದರಿಂದ ಎಷ್ಟು ಜನಕ್ಕೆ ಕಷ್ಟ ಆಗ್ತಾಯಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಗಮನ ಹರಿಸಬೇಕಾದಂಥ ವಿಚಾರನೇ. ಈಗ ಕ್ಯಾನ್ಸರ್ ಅಂದರೆ ಅನೇಕ ಥರದ ಕ್ಯಾನ್ಸರ್ ಇರುತ್ತೆ. ಅದರಲ್ಲಿ ರಕ್ತದ ಕ್ಯಾನ್ಸರ್ಗಳು ಸ್ವಲ್ಪ ಸೀರಿಯಸ್. ಸೊ ರಕ್ತದ ಕ್ಯಾನ್ಸರ್ಗಳು ಸುಮಾರು 10% ಆಫ್ ಆಲ್ ಕ್ಯಾನ್ಸರ್ಸ್ ಅಂತೀವಿ ನಾವು. 10% ಆಫ್ ಆಲ್ ಕ್ಯಾನ್ಸರ್ಸ್ ಆರ್ ಬ್ಲಡ್ ಕ್ಯಾನ್ಸರ್ಸ್. ಈಗ ಬ್ಲಡ್ ಕ್ಯಾನ್ಸರ್ಸು ಉತ್ಪಾದನೆ ಆಮೇಲೆ ಶುರು ಆಗೋದು ಬೋನ್ ಮ್ಯಾರೋ ಅಂದರೆ ಮೂಳೆ ಮಜ್ಜೆ ಒಳಗಡೆ ಅದು ಉತ್ಪಾದನೆ ಆಗುತ್ತೆ. ಈಗ ನಮ್ಮ ದೇಹದಲ್ಲಿ ಯಾವುದೇ ಇನ್ಫೆಕ್ಷನಿಂದ ನಾವು ಫೈಟ್ ಮಾಡಬೇಕಾದ್ರೆ ವಿ ನೀಡ್ ವಾಟ್ ಈಸ್ ಕಾಲ್ಡ್ ಎಸ್ ಇಮ್ಯುನಿಟಿ, ಇಮ್ಯೂನ್ ಸಿಸ್ಟಮ್, ರೋಗ ಪ್ರತಿರೋಧ ಶಕ್ತಿ. ಇದೆಲ್ಲವೂ ಸಹ ರಕ್ತ ಮತ್ತು ರಕ್ತದ ಕಣಗಳಲ್ಲಿ ಆ ಬೋನ್ ಮ್ಯಾರೋ ಒಳಗಡೆ ಉತ್ಪಾದನೆ ಆದ ಕಾರಣ ಉಳಿದಿದ್ದ ಕ್ಯಾನ್ಸರ್ಗಳಿಂತಲೂ ರಕ್ತದ ಕ್ಯಾನ್ಸರ್ಗಳಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ. ಯಾಕಂದರೆ ಈ ರಕ್ತದ ಕ್ಯಾನ್ಸರ್ಗಳು ಮೂಳೆ ಮಜ್ಜೆಯಲ್ಲಿ ಶುರು ಆದಾಗ ನಾರ್ಮಲಿ ಏನು ನಮ್ಮ ರಕ್ತದ ಕಣಗಳಿರುತ್ತೆ, ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ ರಕ್ತ ಕಣ, ಅದಲ್ಲದೆ ಅದರ್ ಇಮ್ಯೂನ್ ಸಿಸ್ಟಮ್ ಸೆಲ್ಸ್ ಅದು ತುಂಬ ಪ್ರಭಾವ ಆಗಿ ಅವು ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲ ಕ್ಯಾನ್ಸರ್ ಪೇಷಂಟ್ಗಳು, ಕೀಮೋಥೆರಪಿ ಪೇಷಂಟ್ಗಳು, ಅದಲ್ಲದೆ ರಕ್ತದ ಕ್ಯಾನ್ಸರ್ ಪೇಷಂಟ್ಗಳಲ್ಲಿ ಆ ರೋಗ ಪ್ರತಿರೋಧ ಶಕ್ತಿ ತುಂಬ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲದೆ ಆ ರಕ್ತದ ಕ್ಯಾನ್ಸರ್ ಪೇಷಂಟ್ಗಳಿಗೆ ನಾವೇನು ಟ್ರೀಟ್ಮೆಂಟ್ ಕೊಡ್ತೀವಿ, ಆ ಟ್ರೀಟ್ಮೆಂಟಿಂದನೂ ಸಹ ಟೆಂಪರರಿಲಿ ಅವರ ರೋಗ ಪ್ರತಿರೋಧ ಶಕ್ತಿ ಇನ್ನೂ ಸಹ ವೀಕ್ ಅಥವಾ ದುರ್ಬಲ ಆಗುತ್ತೆ. ಹಾಗಾಗಿ ಇಂಥ ಪೇಷಂಟ್ಗಳ ಬಗ್ಗೆ ನಾವು ವಿಶೇಷ ಕಾಳಜಿ ವಹಿಸಬೇಕು. ಅವರು ಈ ಸಾಂಕ್ರಾಮಿಕ ಈ ಕೋವಿಡ್-19 ಇನ್ಫೆಕ್ಷನ್ ಅವರಿಗೆ ತಗಲ್ದಂತೆ ನೋಡ್ಕೋಬೇಕು. ಒಂದು ವೇಳೆ ಅವ್ರ ಇನ್ಫೆಕ್ಷನ್ ಆದರೆ ಅವರನ್ನು ಬಹಳ ಬೇಗ ಟ್ರೀಟ್ಮೆಂಟ್ ಮಾಡೋದು ತುಂಬ ಅಗತ್ಯ. ರೈಟ್ ಡಾಕ್ಟರ್, ನೀವು ಹೇಳಿದ ಹಾಗೆ ಈ ಕ್ಯಾನ್ಸರ್ ಪೇಷಂಟ್ಸಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಅನ್ನೋದು ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಅಂತ. ಅದ್ರ ಜೊತೆಗೆ ಯಾವಾಗ ನಾವು ಯಾವುದೇ ಇಮ್ಯುನಿಟಿ ಅನ್ನೋದು ಕಮ್ಮಿ ಆಗ್ತಾ ಅದ್ರ ಜೊತೆಗೆ ನಮ್ಮ ಆತ್ಮಸ್ಥೈರ್ಯ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ರಕ್ತದ ಕ್ಯಾನ್ಸರ್ ಇರುವಂತಹ ರೋಗಿಗಳಿಗೆ ಮಾನಸಿಕವಾಗಿ ಶಕ್ತಿಯನ್ನು ತುಂಬೋದು ಸಹ ತುಂಬ ಇಂಪಾರ್ಟೆಂಟ್ ಕೆಲಸವಾಗಿ, ಜೊತೆಗೆ ಒಂದು ಚಾಲೆಂಜಿಂಗ್ ಆಗಿ ಡಾಕ್ಟರ್ಸ್ಗೆ ಪರಿಣಮಿಸಿಬಿಡಬಹುದು. ಅದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್? ಐ ಟೋಟ್ಲಿ ಅಗ್ರಿ ವಿತ್ ಯು. ಈಗ ನಾವು ಹೇಳೋದು, ಈಗ ಆಲ್ ಆಫ್ ಅಸ್ ಶುಡ್ have
ಆಬ್ಜೆಕ್ಟಿವ್ ಇನ್ಫಾರ್ಮೇಷನ್ ಅಂದರೆ ಆ ಕಾಯಿಲೆ ಬಗ್ಗೆ ಒಂದು ಸತ್ಯಾಂಶನ ತಿಳ್ಕೋಬೇಕು ವಿನಃ ಶುಡ್ ನಾಟ್ ಪ್ರೆಸ್ ಪ್ಯಾನಿಕ್ ಬಟ್ ಅಂದರೆ ಸುಮ್ಮನೆ ಭಯ ಪಡಬಾರ್ದು. ಒಂದು ಎರಡು, ಕೆಲವೊಂದು ಸರ್ತಿ ಎಲ್ಲರೂ ಏನು ತಿಳ್ಕೊತಾರೆ ಅಂದರೆ ನಾವು ಆಸ್ಪತ್ರೆಗೆ ಹೋಗಬಾರ್ದು, ನಾವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬಾರ್ದು, ಮೊದಲು ನಾವು ಕೋವಿಡಿಂದ ಉಳ್ಕೋಬೇಕು ಆ ಥರ. ಈಗ ಕೆಲವೊಂದು ಕ್ಯಾನ್ಸರ್ಗಳು ತುಂಬ ಇಂಡೋಲೆಂಟ್ ಅಂದರೆ ನಿಧಾನವಾಗಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಕೆಲವೊಂದು ಕ್ಯಾನ್ಸರ್ಗಳಲ್ಲಿ ನಾವು ಬರೀ ಓರಲ್ ಮೆಡಿಕೇಶನಿಂದ ಮಾತ್ರ ಕ್ಯಾನ್ಸರ್ನ ಕಂಟ್ರೋಲ್ ಇಟ್ಕೋಬಹುದು. ಇನ್ನು ಕೆಲವೊಂದು ರಕ್ತದ ಕ್ಯಾನ್ಸರ್ಗಳು ತುಂಬ ಅಗ್ರೆಸಿವ್, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯುಕೀಮಿಯಾ, ಅಕ್ಯೂಟ್ ಮೈಲಾಯ್ಡ್ ಲ್ಯುಕೀಮಿಯಾ, ಅಗ್ರೆಸಿವ್ ಲಿಂಫೋಮಾಸ್, ಇಂತಹ ಅಗ್ರೆಸಿವ್ ಕ್ಯಾನ್ಸರ್ಗಳನ್ನು ನಾವು ತುಂಬ ವೀಕ್ಸ್ ಟುಗೆದರ್ ಟ್ರೀಟ್ಮೆಂಟ್ ಇಂಟರಪ್ಟ್ ಮಾಡಿದ್ರೆ, ಟ್ರೀಟ್ಮೆಂಟ್ ಕೊಡದೇ ಇದ್ದರೆ ಆ ಕ್ಯಾನ್ಸರ್ಗಳು ಪ್ರೋಗ್ರೆಸ್ ಆಗುತ್ತೆ. ಸೊ ಐ ಥಿಂಕ್ ಪೇಷಂಟ್ಸ್ ಆ್ಯಂಡ್ ಫ್ಯಾಮಿಲೀಸ್ ಶುಡ್ ನಾಟ್ ಮೇಕ್ ಯುನಿಲ್ಯಾಟ್ರಲ್ ಡಿಸಿಷನ್ಸ್. ಸುಮ್ಮನೆ ಗಾಬರಿ ಮತ್ತು ಆತಂಕಗಳು ಕೊಟ್ಟು ಆ ಟ್ರೀಟ್ಮೆಂಟನ್ನು ಸುಮ್ಮನೆ ಇಂಟರಪ್ಟ್ ಮಾಡಬಾರ್ದು. ಎರಡು, ದಿ ಮಸ್ಟ್ ಬಿ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ದರ್ ಮೆಡಿಕಲ್ ಕೇರ್ ಟೀಮ್ಸ್. ಅಂದರೆ ಆ ಡಿಸಿಷನ್ಸು ಲೆಟ್ ದ ಕ್ಯಾನ್ಸರ್ ಕೇರ್ ಟೀಮ್ ಡಿಸೈಡ್. ಈಗ ಯಾವ ಪೇಷಂಟ್ಗೆ ಎವ್ರಿ ಡಿಸಿಷನ್ ಹ್ಯಾಸ್ ಟು ಬಿ ಇಂಡಿವಿಜುವಲೈಸ್ಡ್, ಒನ್ ಸೈಜ್ ಡಸ್ ನಾಟ್ ಫಿಟ್ ಎವ್ರಿ ಒನ್. ಸೊ ಈಗ ಕೆಲವೊಂದು ಕಡೆ ನಾವು ತುಂಬ ಜಾಸ್ತಿ ವೇಟ್ ಮಾಡೋಕ್ಕಾಗಲ್ಲ, ಅಂಥವರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದಾಗಲಿ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಾಗಲಿ ಅದನ್ನು ನಾವು ಮಾಡಲೇಬೇಕು. ಇನ್ನು ಕೆಲವೊಂದು ಕ್ಯಾನ್ಸರ್ಗಳು, ಫಾರ್ ಎಕ್ಸಾಂಪಲ್ ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ ಆರ್ ಕ್ರಾನಿಕ್ ಲಿಂಫೋಸೈಟಿಕ್ ಲ್ಯುಕೀಮಿಯಾ, ಅಂಥ ಕ್ಯಾನ್ಸರ್ಗಳಲ್ಲಿ ನಾವೇ ಸ್ವಂತ ಪೇಷಂಟ್ಗೆ ಹೇಳ್ತೀವಿ, ಪ್ಲೀಸ್ ಡು ನಾಟ್ ಕಮ್ ಟು ಹಾಸ್ಪಿಟಲ್, ಪ್ಲೀಸ್ ಸ್ಟೇ ಹೋಮ್, ಪ್ಲೀಸ್ ಕಂಟಿನ್ಯೂ ಯುವರ್ ಮೆಡಿಕೇಶನ್. ಸೊ ಪ್ಲೀಸ್ ಡೋಂಟ್ ಮೇಕ್ ಯುನಿಲ್ಯಾಟ್ರಲ್ ಡಿಸಿಷನ್ಸ್. Please do not have unwarranted fears. And you're right, positivity is very important. ನಾವು ಸಕಾರಾತ್ಮಕವಾಗಿ ವಿಚಾರ ಮಾಡಬೇಕು. We must make sure that we follow right guidelines. ರೈಟ್ ಡಾಕ್ಟರ್, ಪ್ಯಾರಾಡಾಕ್ಸಿಕಲಿ ಈ ವರ್ಷದಲ್ಲಿ ಪಾಸಿಟಿವ್ ಅನ್ನೋದು ಆ್ಯಕ್ಚುಲಿ ನೆಗೆಟಿವ್ ಥಾಟ್ ಆಗಿ ಪರಿಣಮಿಸಿದೆ, ನೆಗೆಟಿವ್ ಅನ್ನೋದು ಪಾಸಿಟಿವ್ ಆಗಿಬಿಟ್ಟಿದೆ. ಅಂದರೆ ಕೋವಿಡ್ ಟೆಸ್ಟ್ ರಿಲೇಟೆಡ್ ಆಗಿ ಮಾತಾಡೋಕೆ ಹೋದರೆ. ಸೊ ಈಗ ಎಷ್ಟು ನೀವು ಹೇಳ್ತಾ ಇದ್ರಿ, ಎಷ್ಟು ಜನರಿಗೆ ನಾವೇ ಸಜೆಸ್ಟ್ ಮಾಡ್ತೀವಿ ಹಾಸ್ಪಿಟಲ್ಗೆ ಬರಬೇಡಿ ಅಂತ, ಬಟ್ ಕೆಲವೊಂದಷ್ಟು ಸಂದರ್ಭದಲ್ಲಿ ಡಾಕ್ಟರನ್ನ ಮೀಟ್ ಮಾಡೋದೇ ಎಸೆನ್ಷಿಯಲ್ ಇರುತ್ತೆ. ಜನ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು, ಎಸ್ಪೆಷಲಿ ಕ್ಯಾನ್ಸರ್ ಓರಿಯೆಂಟೆಡ್ ಪೇಷಂಟ್ಸ್ ಅಂತ ಹೇಳಬಹುದು. ಈ ರಕ್ತದ ಕ್ಯಾನ್ಸರ್ ಇರೋರು ಅಥವಾ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ ನಮಗೆ ಬ್ಲಡ್ ಕ್ಯಾನ್ಸರ್ ಇದೆ ಅಂತ, ಬಟ್ ಕೆಲವೊಂದು ಸತಿ ಸಿಂಪ್ಟಮ್ಸ್ ಕಾಣಿಸ್ತಾ ಇರುತ್ತೆ, ಬಟ್ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡ್ಕೊಳ್ಳೋಕೆ ಹೆದರಿಕೆ, ಯಾಕೆಂದ್ರೆ ಕೋವಿಡ್-19 ಬಂದ್ಬಿಡ್ಬಹುದು ಅಂತ. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್. ಸೊ ಟೂ ಥಿಂಗ್ಸ್ ಒನ್ ಈಸ್ ದಿ ಪಿರಿಯಾಡಿಕ್ ಸ್ಕ್ರೀನಿಂಗ್. ಅಂದರೆ ಕೆಲವೊಬ್ಬರಿಗೆ ಯಾವುದೇ ಕ್ಯಾನ್ಸರ್ ಥರದ ಲಕ್ಷಣಗಳು ಇರಲ್ಲ. ಸೊ ಕೆಲವೊಬ್ಬರು ಆಫ್ಟರ್ 50 years 60 years ನಾವು ಸ್ಕ್ರೀನಿಂಗ್ ಮಾಡ್ತಾ ಇರ್ತೀವಿ. ಸೊ ಅಂಥ ಸ್ಕ್ರೀನಿಂಗನ್ನು ವಿ ಕ್ಯಾನ್ ಡಿಸೈಡ್ ಹೌ ಇಂಪಾರ್ಟೆಂಟ್ ಇಟ್ ಈಸ್, ಶುಡ್ ದೇ ರಿಯಲಿ ಗೋ ಟು ಹಾಸ್ಪಿಟಲ್, ಅದು ಒಂದು ವಿಚಾರ. ಸೊ ಇಫ್ ಯು ಆರ್ ಅಬ್ಸಲ್ಯೂಟ್ಲಿ ಫೈನ್, ಹ್ಯಾವ್ ನೋ ರಿಸ್ಕ್ ಫ್ಯಾಕ್ಟರ್ಸ್, ಹ್ಯಾವ್ ನೋ ಫ್ಯಾಮಿಲಿ ಹಿಸ್ಟ್ರಿ, ಐ ಥಿಂಕ್ ಇಟ್ ಈಸ್ ಸೇಫರ್ ದಟ್ ಯು wait for few weeks or months. On the contrary, ಈಗ ನೀವು ಹೇಳಿದ್ರಿ ಕೆಲವೊಂದು ರೋಗದ ಲಕ್ಷಣಗಳು, ಫಾರ್ ಎಕ್ಸಾಂಪಲ್ there is a mass in the breast, or there is a blood in the stool, or people are developing lymph node swellings, ಅಥವಾ somebody is having unexplained loss of weight, loss of appetite. ಇಂತಹ ಕ್ಯಾನ್ಸರ್ ಸಂಬಂಧಿತ ಲಕ್ಷಣಗಳು ಸಿಂಪ್ಟಮ್ಸ್ ಇದ್ದರೆ please do not wait, right? And you must go to your caregivers, you must go to hospital, run appropriate tests, and it is always better to diagnose a cancer early than late. So you are absolutely right. So if anyone has these suspicious symptoms, ಈ ಥರ ಯಾವುದೇ ಲಕ್ಷಣಗಳಿದ್ದರೆ they must go to the doctors and make sure they are tested and diagnosed. ರೈಟ್ ಡಾಕ್ಟರ್, ನೀವು ಹೇಳಿದ ಹಾಗೆ ಈಗ ಕೋವಿಡ್ಗೆ ಸೂಕ್ತ ಚಿಕಿತ್ಸೆ ಅನ್ನೋದು ಇನ್ನೂ ಕೂಡ ಮಾರ್ಕೆಟ್ ಅವೈಲೇಬಲ್ ಆಗಿಲ್ಲ. ಅದ್ರ ಜೊತೆಗೆ ಮೊದಲು ಅಂದ್ಕೊಂಡಿದ್ದು ಇನ್ನೂ ಕೂಡ ಅದ್ರ ಬಗ್ಗೆ ಸ್ಟಡೀಸ್ ಕಂಟಿನ್ಯೂಯೇಷನ್ ಆಗ್ತಾ ಇರೋದ್ರಿಂದ ಇದಿಷ್ಟೇ ಅಂಗದ ಮೇಲೆ ಅಫೆಕ್ಟ್ ಆಗುತ್ತೆ ಅನ್ನುವಂಥ ಒಂದು ಫ್ರೇಮನ್ನು ನಾವು ಹಾಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಮೊದಲು ಅಂದ್ಕೊಂಡಿದ್ದು ಲಂಗ್ಸ್ ಮಾತ್ರ ಡ್ಯಾಮೇಜ್ ಆಗ್ತಾ ಇದೆ ಅಂತ, ಬಟ್ ರೀಸೆಂಟ್ ಸ್ಟಡೀಸ್ ಹೇಳ್ತಾ ಇದೆ ಹಾರ್ಟು ಕೂಡ ತುಂಬ ಮಟ್ಟದಲ್ಲಿ ಇದು ಡ್ಯಾಮೇಜನ್ನು ಮಾಡಬಹುದು ಅಂತ. ಸೊ ಈ ರೀತಿ ಬ್ಲಡ್ ಕ್ಯಾನ್ಸರ್ ರಿಲೇಟೆಡ್ ಯಾರು ರೋಗಿಗಳಿರ್ತಾರೆ, ಜೊತೆಗೆ ಹೃದ್ರೋಗಕ್ಕೆ ಸಂಬಂಧಪಟ್ಟಂಥ ರೋಗಿಗಳಿರ್ತಾರೆ, ಅವರಿಗೆಲ್ಲ ಈ ಸಂದರ್ಭದಲ್ಲಿ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗಿರೋದು ಅಗತ್ಯ ಇದೆಯಾ ಅಂತ ಕೇಳೋದು. Correct. So I think ಕೆಲವೊಂದು ವಿಚಾರಗಳು, you are right, everybody seems to be learning with the pandemic. ಆದರೆ ಕೆಲವೊಂದು ವಿಚಾರಗಳು ಬಹಳ ಕ್ಲಿಯರ್ ಆಗಿಬಿಟ್ಟಿದೆ ಈಗ. ಒಂದು, ಈ ಕೋವಿಡ್ ಇನ್ಫೆಕ್ಷನ್ನು ತುಂಬ ಕಂಟೇಜಿಯಸ್, ಅಂದರೆ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ ಇನ್ ಕ್ಲೋಸ್ ಸ್ಪೇಸಸ್ ಆ್ಯಂಡ್ ಇವನ್ ಅದರ್ವೈಸ್. ಎರಡು, ಈ ಕೋವಿಡ್ ಇನ್ಫೆಕ್ಷನ್ನು ಇಟ್ ಅಫೆಕ್ಟ್ಸ್ ಅಡ್ವರ್ಸ್ಲಿ ಸರ್ಟನ್ ವಲ್ನರೇಬಲ್ ಗ್ರೂಪ್ ಅಂತೀವಿ ನಾವು. ಏನಪ್ಪ ವಲ್ನರೇಬಲ್ ಗ್ರೂಪ್ ಅಂದರೆ ಎಲ್ಡರ್ಲಿ ಇಂಡಿವಿಜುವಲ್ಸ್ ವಿತ್ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್, ಇಂಡಿವಿಜುವಲ್ಸ್ ವಿತ್ ಕ್ಯಾನ್ಸರ್, ಇಂಡಿವಿಜುವಲ್ಸ್ ಹೂ ಆರ್ ಆನ್ ಮೆಡಿಕೇಶನ್ ಹೂಸ್ ಇಮ್ಯೂನ್ ಸಿಸ್ಟಮ್ ಇಸ್ ಕಾಂಪ್ರಮೈಸ್ಡ್, ಇಂಥವ್ರ ಬಗ್ಗೆ ನಾವು ವಿಶೇಷ ಕಾಳಜಿ ವಹಿಸಬೇಕು. ಮೂರು, ನೀವು ಹೇಳೋ ಪ್ರಕಾರ ಒಂದು ಲಂಗ್ಸ್ ಈಸ್ ಅ ಟಾರ್ಗೆಟ್ ಆರ್ಗನ್, ಅದಲ್ಲದೆ ದೇ ಆರ್ ಮೋರ್ ಪ್ರೋನ್ ಫಾರ್ ಥ್ರೊಂಬೋಟಿಕ್ ಇವೆಂಟ್ಸ್, ದೇ ಆರ್ ಮೋರ್ ಪ್ರೋನ್ for post-COVID complications, they are more prone for GI-related symptoms. So, second impression is, sir, now ಯಾರಿಗೆ ಟೆಸ್ಟ್ ಮಾಡಬೇಕು? ಈಗ just because one has a cancer or a blood cancer, we need not make them do the test every frequently. ಮಾಡೋ ಅಗತ್ಯ ಇಲ್ಲ. ಆದರೆ ನಾವು ಆಸ್ ಅ ಡಾಕ್ಟರ್ಸ್ ಏನು ಮಾಡ್ತೀವಿ, ಕೆಲವೊಬ್ಬರಿಗೆ ತುಂಬ ಕಷ್ಟದ ಟ್ರೀಟ್ಮೆಂಟ್ ಕೊಡಬೇಕು, ಫಾರ್ ಎಕ್ಸಾಂಪಲ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಅಥವಾ ಕೆಲವೊಬ್ಬರಿಗೆ ಸರ್ಜರಿ ಆಗಬೇಕು ಕ್ಯಾನ್ಸರ್ಗಾಗಿ, ಅಥವಾ ತುಂಬ ಟಾಕ್ಸಿಕ್ ಮೈಲೋಬಿಲಿಟಿವ್
ಕೀಮೋಥೆರಪಿ ಕೊಡಬೇಕು ಅಂಥ ಸಮಯದಲ್ಲಿ ವಿಶೇಷ ಕಾಳಜಿಯಿಂದ ಆ ಟ್ರೀಟ್ಮೆಂಟ್ ಆ ಚಿಕಿತ್ಸೆಗೆ ಮೊದಲು ಈ ಟೆಸ್ಟನ್ನು ನಾವು ಮಾಡ್ಬೋದು. ಬಟ್ ದ್ಯಾಟ್ ಈಸ್ ಅ ಡಿಸಿಷನ್ ದಟ್ ದ ಕೇರ್ ಗಿವರ್ಸ್ ವಿಲ್ ಹ್ಯಾವ್ ಟು ಟೇಕ್. ಮೆನಿ ಟೈಮ್ಸ್ ಪೇಷಂಟ್ ದೆಮ್ಸೆಲ್ಸ್ ಆರ್ ಜಸ್ಟ್ ಡೂಯಿಂಗ್ ದಿಸ್ ಟೆಸ್ಟ್ ರಿಪೀಟೆಡ್ಲಿ. ಅದರಿಂದ ಬರೀ ಆಂಗ್ಸೈಟಿ ಡಿಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ವಿನಃ ಏನು ಸಹಾಯ ಆಗಲ್ಲ ಆ್ಯಕ್ಚುಲಿ. ರೈಟ್ ಡಾಕ್ಟರ್, ನೀವು ಹೇಳಿದ ಹಾಗೆ ಸೊ ಈ ಪ್ಯಾಂಡಮಿಕ್ಕಿಂದ ಶುರುವಾಗಿರೋದು ಅಂತಂದರೆ ಪ್ಯಾಂಡಮಿಕ್ಕಿಂತನೂ ದೊಡ್ಡ ಸಮಸ್ಯೆ ಅಂತಂದರೆ ಆಂಗ್ಸೈಟಿ ಅಂತ ಹೇಳ್ಬೋದು. ಜೊತೆಗೆ ಇನ್ನು ಬ್ಲಡ್ ಕ್ಯಾನ್ಸರ್ ರಿಲೇಟೆಡು ಮಣಿಪಾಲ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ರೀತಿಯ ಚಿಕಿತ್ಸೆ ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ನಿಮ್ಮಿಂದ ಕೇಳಿ ಮಾಹಿತಿಯನ್ನು ಪಡಿತೀನಿ. ನಾವು ಈ ಬ್ಲಡ್ ಕ್ಯಾನ್ಸರ್ ರಿಲೇಟೆಡ್ ಚಿಕಿತ್ಸೆಗಳ ಬಗ್ಗೆ ಮಾತಾಡಿದ್ರೆ ಸಾಮಾನ್ಯವಾಗಿ ಎಲ್ರಿಗೂ ಜನಸಾಮಾನ್ಯರಿಗೂ ಗೊತ್ತಿದೆ ಅದ್ರ ಬಗ್ಗೆ ಕೀಮೋಥೆರಪಿ. ಆದರೆ ಕೀಮೋಥೆರಪಿ ಅಂತಂದರೆ ಏನು, ಯಾವ ಹಂತದಲ್ಲಿ ಅದನ್ನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಜೊತೆಗೆ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ? ಕರೆಕ್ಟ್. ಸೊ ಈಗ ಮೋಸ್ಟ್ ಆಫ್ ದಿ ಬ್ಲಡ್ ಕ್ಯಾನ್ಸರ್ಸನ್ನು ನಾವು ವಿ ಟ್ರೀಟ್ ದಮ್ ಸಿಸ್ಟಮಿಕಲಿ. ಅದಕ್ಕೆ ಕಾಮನ್ ನಾವು ಯೂಸ್ ಮಾಡುವಂಥ ಮೊಡಾಲಿಟೀಸ್ ಅಂದರೆ ಕೀಮೋಥೆರಪಿ, ಇಮ್ಯುನೋಥೆರಪಿ ಅಂತೀವಿ ನಾವು, ಆ್ಯಂಡ್ ಟು ಅನ್ ಎಕ್ಸ್ಟೆಂಟ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ರೇಡಿಯೋಥೆರಪಿ. ಈಗ ಕೀಮೋಥೆರಪಿ ಅಂದರೆ ಎಸೆನ್ಷಿಯಲಿ ನಾವು ಕೊಡುವಂಥ ಈ ಮೆಡಿಸಿನ್ಗಳು ಏನು ರಕ್ತದ ಕ್ಯಾನ್ಸರ್ ಸೆಲ್ಗಳು ಡಿವೈಡ್ ಆಗಿರುತ್ತೆ ಅದನ್ನು ಎಫೆಕ್ಟ್ ಮಾಡಿ ಅದನ್ನು ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ನಾವು ಕೊಡ್ತೀವಿ. ನಾವು ದೇ ಡೋಂಟ್ ಪಿಕ್ ಆ್ಯಂಡ್ ಚೂಸ್ ಆ್ಯಂಡ್ ಡೆಸ್ಟ್ರಾಯ್ ಓನ್ಲಿ ಕ್ಯಾನ್ಸರ್ ಸೆಲ್ಸ್. ಹಾಗಾಗಿ ದೇ ಹ್ಯಾವ್ ಸಮ್ ಕೊಲಾಟ್ರಲ್ ಡ್ಯಾಮೇಜ್ on the normal cells also. ಆದ ಕಾರಣನೇ the common side effects, loss of hair, mouth ulcer, nausea, vomiting, and when we use very strong medicine sometimes they may have adverse effect on the heart and on the lungs. So ಅದಕ್ಕಾಗಿ ನಾವು ಯಾವುದೇ ಕೀಮೋಥೆರಪಿ ಕೊಡೋದಕ್ಕಿಂತ ಮೊದಲು ಪೇಷಂಟ್ ವಯಸ್ಸೆಷ್ಟು, ಅವ್ರ ಕೋಮಾರ್ಬಿಡ್ ಇಲ್ನೆಸಸ್ ಏನು, ಅವರಿಗೆ ಹಾರ್ಟ್ ಮೇಲೆ ಏನಾದರೂ ಎಫೆಕ್ಟ್ ಇದೆಯಾ, ಅವ್ರ ಲಂಗ್ಸ್ ನಾರ್ಮಲ್ ಇದೆಯಾ. ಸೊ ಆ ಪ್ರಕಾರ ಗಿವನ್ ಅ ಪೇಷಂಟ್ ಎವ್ರಿ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಇಂಡಿವಿಜುವಲೈಸ್ಡ್ ಬೇಸ್ಡ್ ಆನ್ ದ ಡಿಸೀಸ್, ಬೇಸ್ಡ್ ಆನ್ ದ ಪೇಷಂಟ್ಸ್ ಏಜ್ ಆ್ಯಂಡ್ ಹಿಸ್ ಪರ್ಫಾರ್ಮೆನ್ಸ್ ಸ್ಟೇಟಸ್. ಅದಲ್ಲದೆ ಈಗ with increasing frequency we are using immunotherapy. Immunotherapy ಅಂದರೆ ನಾವು ಆ ರೋಗಿಯ ಇಮ್ಯೂನ್ ಸಿಸ್ಟಮನ್ನೇ ಒಂದು ಅಸ್ತ್ರವಾಗಿ ಉಪಯೋಗಿಸಿ ಅವ್ರ ಕ್ಯಾನ್ಸರ್ ಸೆಲ್ಲನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಇದರ ವೇರಿಯಸ್ ಟೈಪ್ಸ್ ಆಫ್ ಇಮ್ಯುನೋಥೆರಪಿ ಮೊಡ್ಯಾಲಿಟೀಸ್. ಅದಲ್ಲದೆ ಇನ್ ಸಮ್ ಕ್ಯಾನ್ಸರ್ ವಿ ಯೂಸ್ ಕಾಂಬಿನೇಷನ್ ಆಫ್ ಕೀಮೋಥೆರಪಿ ಆ್ಯಂಡ್ ಇಮ್ಯುನೋಥೆರಪಿ, ಅದಕ್ಕೆ ಇಮ್ಯುನೋಥೆರಪಿ ಅಂತೀವಿ. ಈಗ ಕೆಲವೊಂದು ಕಷ್ಟದ ಕ್ಯಾನ್ಸರ್ಗಳು ಅಥವಾ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ಬರುವಂಥ ಕ್ಯಾನ್ಸರ್ಗಳು, ಅದಕ್ಕೆ ರಿಲ್ಯಾಪ್ಸ್ ರಿಫ್ರಾಕ್ಟರಿ ಕ್ಯಾನ್ಸರ್ ಇದ್ದೀವಿ. ಅಂಥ ಸಮಯದಲ್ಲಿ ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಮಜ್ಜೆ ವಿ ಎಸೆನ್ಷಿಯಲಿ ಚೇಂಜ್ ದಿ ಬೋನ್ ಮ್ಯಾರೋ ಆಫ್ ದೋಸ್ ಪೇಷಂಟ್ಸ್, ಅದನ್ನು ನಾವು ಯೂಸ್ ಮಾಡ್ತೀವಿ. And increasingly we may also have to use different modalities like CAR T cell therapy. Very rarely we may have to use combination of radiation therapy. So these are the common modalities that we use. ಜೊತೆಗೆ ಡಾಕ್ಟರ್, ಈ ಬ್ಲಡ್ ಕ್ಯಾನ್ಸರ್ ಅವರು COVID-19ಗೆ ಪಾಸಿಟಿವ್ ಟೆಸ್ಟ್ ಆದರು ಅಂತಂದರೆ ಸೊ ಅವರು ಟ್ರೀಟ್ಮೆಂಟು ಯಾವ ರೀತಿ ತೆಗೆದುಕೊಳ್ಬೇಕು? ಯಾಕೆಂತಂದರೆ 2 ಇನ್ಫೆಕ್ಷನ್ ಅವರ ಬಾಡಿಯಲ್ಲಿರುತ್ತೆ, ಹಾಗಾಗಿ ಅದರ ಅಕಾರ್ಡಿಂಗ್ ಆಗಿ ಚಿಕಿತ್ಸೆಯನ್ನು ಕೂಡ ಮುಂದುವರಿಸಬೇಕಾಗತ್ತೆ. ಕರೆಕ್ಟ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾಕಂದರೆ ವಿತ್ ಇನ್ಕ್ರೀಸಿಂಗ್ ಫ್ರೀಕ್ವೆನ್ಸಿ ಆಫ್ ಇನ್ಫೆಕ್ಷನ್ಸ್ ಅಕ್ರಾಸ್ ದ ಕಂಟ್ರಿ, ಅಕ್ರಾಸ್ ದಿ ಸಿಟಿ ಆಫ್ ಬ್ಯಾಂಗ್ಳೂರ್ ಫಾರ್ ಎಕ್ಸಾಂಪಲ್, ಸೊ ದರ್ ಈಸ್ ಮೋರ್ ಆ್ಯಂಡ್ ಮೋರ್ ಪ್ರಾಬಿಲಿಟಿ ದಟ್ ಎನಿ ಆರ್ ಆಲ್ ಆಫ್ ಅಸ್ ಮೇ ಕಾಂಟ್ಯಾಕ್ಟ್ ದಿಸ್ ಇನ್ಫೆಕ್ಷನ್. ಈಗ ಒಂದು ರಕ್ತದ ಕ್ಯಾನ್ಸರ್ ಪೇಷಂಟ್ಗೆ COVID-19 ಪಾಸಿಟಿವ್ ಆದರೆ ಅಥವಾ ಸಿಂಪ್ಟಮ್ಸ್ ಬಂದರೆ ಒಂದು ತುಂಬ ಗಾಬರಿ ಆಗಬಾರ್ದು, ತುಂಬ ಹೆದರಬಾರ್ದು, ಪ್ಯಾನಿಕ್ ಬಟನ್ ಒತ್ತಬಾರ್ದು, ನಂಬರ್ 1. ನಂಬರ್ 2, ಯು ಮಸ್ಟ್ ಗೆಟ್ ಇನ್ ಟಚ್ ವಿತ್ ಯುವರ್ ಟ್ರೀಟಿಂಗ್ ಟೀಮ್ ಇಮಿಡಿಯೇಟ್ಲಿ. ಹೌದಾ? ಅದಲ್ಲದೆ ನಿಮ್ಮದು ಕೊನೆ ಸಲ ಕೀಮೋಥೆರಪಿ ಯಾವಾಗ ಕೊಟ್ಟಿತ್ತು, ನಿಮ್ಮ ರಕ್ತದ ಕಣಗಳ ಸಂಖ್ಯೆ ಎಷ್ಟು, ಡು ಯು ಹ್ಯಾವ್ ವೆರಿ ಲೋ ಬ್ಲಡ್ ಕೌಂಟ್, ಸೆಕೆಂಡ್ ನಿಮ್ಮ ಇಮ್ಯೂನ್ ಸಿಸ್ಟಮ್ ಹೇಗಿದೆ, ಆಮೇಲೆ ನಿಮ್ಮದು ಇತರ ಕೋಮಾರ್ಬಿಡ್ ಇಲ್ನೆಸಸ್ ಏನು, ನಿಮ್ಮ ಅದರ್ ಆರ್ಗನ್ ಸಿಸ್ಟಮ್ಸ್ ಹೇಗಿದೆ, ಅದ್ರ ಪ್ರಕಾರ ನಿಮ್ಮ ಟ್ರೀಟ್ಮೆಂಟ್ ತಂಡದವರು ಡಿಸೈಡ್ ಮಾಡ್ತಾರೆ. ಇಸ್ ಇಟ್ ಸೇಫ್ ಫಾರ್ ಯು ಟು ಸ್ಟೇ ಅಟ್ ಹೋಮ್ ಇನ್ ಕ್ವಾರಂಟೈನ್, ಶುಡ್ ವಿ ಬ್ರಿಂಗ್ ಯು ಟು ದ ಹಾಸ್ಪಿಟಲ್ ಆ್ಯಂಡ್ ಅಡ್ಮಿಟ್ ಯು ಫಾರ್ ಕ್ಲೋಸ್ ಅಬ್ಸರ್ವೇಷನ್, ಶುಡ್ ವಿ ಸ್ಟಾರ್ಟ್ ಸರ್ಟನ್ ಕೋವಿಡ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್, should we go down on treatment of cancer, can we interrupt ongoing therapy. ಇದು ತುಂಬ ಕಾಂಪ್ಲೆಕ್ಸ್ ಡಿಸಿಷನ್ಸ್ ಇದು. ಸೊ ದಿಸ್ ಮಸ್ಟ್ ಬಿ ಡನ್ ಆಸ್ ಅ ಟೀಮ್ ಆ್ಯಂಡ್ ಮಸ್ಟ್ ಟೇಕ್ ಇನ್ ಟು ಅಕೌಂಟ್ ಎವ್ರಿಥಿಂಗ್ ಅಬೌಟ್ ದ ಪೇಷಂಟ್ಸ್ ಡಯಾಗ್ನೋಸಿಸ್, ಹೌ ಅರ್ಜೆಂಟ್ ಇಟ್ ಈಸ್ ಫಾರ್ ಅಸ್ ಟು ಟ್ರೀಟ್ ಕ್ಯಾನ್ಸರ್, how bad is the COVID related complications. So based on that they will make decisions. So long story cut short, any cancer patient, more so blood cancer patient, if they contact an infection, they must get in touch with their treating teams and they must be more vigilant than normal individuals. ಯಾಕಂದರೆ ಈಗ ನಾವು ಮೊದಲೇ ಡಿಸ್ಕಸ್ ಮಾಡಿದ ಹಾಗೆ ಅವ್ರದ್ದು ರೋಗ ಪ್ರತಿರೋಧ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಅಂಥವರಲ್ಲಿ ಇನ್ಫೆಕ್ಷನ್ ಬೇಗ ಸೀರಿಯಸ್ ಆಗ್ಬೋದು, ಬೇಗ ಆರ್ಗನ್ ಸಿಸ್ಟಮ್ಗೆ ಸ್ಪ್ರೆಡ್ ಆಗ್ಬೋದು. ರೈಟ್ ಡಾಕ್ಟರ್, ಇದ್ರ ಜೊತೆಗೆ ಈ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಎಷ್ಟೋ ಜನರು ಇದಕ್ಕೆ ಟ್ರೀಟ್ಮೆಂಟೇ ಇಲ್ಲ, ಮುಗೀತು ಲೈಫ್ ಅನ್ನುವಂಥದ್ದು ಇನ್ನೂ ಆ ಒಂದು ನೋಷನನ್ನು ಇಟ್ಕೊಂಡೇ ಇದ್ದಾರೆ. ಸೊ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಅದರಲ್ಲಿ ಎಷ್ಟು ಹಂತಗಳಿರುತ್ತೆ, ಯಾವ ಹಂತದಲ್ಲಿ ಟ್ರೀಟ್ ಮಾಡಿದ್ರೆ ಕ್ಯೂರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಡಾಕ್ಟರ್? ಸೊ ಇದೊಂದು ಸತ್ಯಾಂಶ ನಾವು ಜನರಿಗೆ ಹೇಳಬೇಕಂದ್ರೆ, ಒಂದು ಬ್ಲಡ್ ಕ್ಯಾನ್ಸರ್ದು ಒಂದು ಕಾಯಿಲೆ ಅಲ್ಲ,
ಇಟ್ಸ್ ಅ ವೆರಿ ಹೆಟ್ರೋಜಿನಸ್ ಗ್ರೂಪ್ ಆಫ್ ಮಲ್ಟಿಪಲ್ ಕ್ಯಾನ್ಸರ್ ಟೈಪ್ಸ್, ನಂಬರ್ 1. ನಂಬರ್ 2, 10 ವರ್ಷದ ಹಿಂದಿಗೂ ಈಗ ತುಂಬ ಡಿಫ್ರೆನ್ಸ್ ಇದೆ. ಅನೇಕ ಬ್ಲಡ್ ಕ್ಯಾನ್ಸರ್ಗಳು ಆರ್ ಕ್ಯೂರೇಬಲ್ ನಾವು. ಫಾರ್ ಎಕ್ಸಾಂಪಲ್, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕೇಮಿಯಾ ಇನ್ ಯಂಗ್ ಚಿಲ್ಡ್ರನ್ ಈಸ್ ಕ್ಯೂರೇಬಲ್ ಮೋರ್ ದನ್ 90%. ಹಾಜ್ಕಿನ್ಸ್ ಲಿಂಫೋಮಾ ಇಸ್ ಕ್ಯೂರೇಬಲ್ ಮೋರ್ ದನ್ 80%. ನಾನ್ ಹಾಜ್ಕಿನ್ಸ್ ಲಿಂಫೋಮಾ ಇಸ್ ಕ್ಯೂರೇಬಲ್. ಕೆಲವೊಂದು ಸರ್ತಿ ತುಂಬ ಕಷ್ಟಕರವಾದಂಥ ರಿಲ್ಯಾಪ್ಸ್ ಕ್ಯಾನ್ಸರ್ಗಳು ಸಹ ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ಬ್ಲಡ್ ಕ್ಯಾನ್ಸರ್ ಅಂದರೆ ಫುಲ್ ಸ್ಟಾಪ್ ಅಲ್ಲ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಸೆಕೆಂಡ್, ಎನಿ ಸಸ್ಪಿಷಿಯಸ್ ಸಿಂಪ್ಟಮ್ಸ್ ವಿ ಮಸ್ಟ್ ಡಯಾಗ್ನೋಸ್ ದೆಮ್ ಅರ್ಲಿ. ಥರ್ಡ್, ಆಲ್ ಆಫ್ ಅಸ್ ಆ್ಯಸ್ ಇಂಡಿಯನ್ಸ್ ನಾವು ಏನು ನೆನ್ಪಿಡ್ಬೇಕಂದ್ರೆ ನಮ್ಮ ಫಿಟ್ನೆಸ್ ಬಗ್ಗೆ ನಮ್ಮ ಗಮನ ಕಡಿಮೆ ಕಂಪೇರ್ ಟು ವೆಸ್ಟರ್ನರ್ಸ್. ಇಫ್ ಯು ಸಿ ಔಟ್ಕಮ್ಸ್ ಆಫ್ ಎವ್ರಿ ಡಿಸೀಸ್, ನಮ್ಮ ಔಟ್ಕಮ್ ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂದರೆ ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ದ ನ್ಯೂಟ್ರಿಷನ್ ಆರ್ ಜನರಲ್ ಹೆಲ್ತ್ ಆ್ಯಂಡ್ ಸೆನ್ಸ್ ಆಫ್ ಫಿಟ್ನೆಸ್. ಅದನ್ನು ನಾವು ಡೆವಲಪ್ ಮಾಡ್ಕೋಬೇಕು. ಅದಲ್ಲದೆ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ವಿ ಆಲ್ ಮಸ್ಟ್ ಬಿಲೀವ್ ಆ್ಯಂಡ್ ಫಾಲೋ ಯೂನಿವರ್ಸಲ್ ಮಾಸ್ಕಿಂಗ್, frequent hand sanitization, make sure the frequent touch objects are cleaned, make sure you avoid crowded places, make sure you venture out only if it is absolutely necessary. So blood cancers are very much curable, and blood cancer is not one disease, and the probability of cure, intensive treatment would depend on multiple factors. ರೈಟ್ ಡಾಕ್ಟರ್. ಅದ್ರ ಜೊತೆಗೆ ಮಣಿಪಾಲ್ ಆಸ್ಪತ್ರೆ ಅಂದ್ರೇ ಅದಕ್ಕೊಂದು ಗ್ಲೋರಿ ಇದೆ. ಜೊತೆಗೆ ಅಲ್ಲಿ ಬರುವಂಥ ಪ್ರತಿಯೊಬ್ಬ ಪೇಷಂಟ್ಗೂ ಮಣಿಪಾಲ್ ಆಸ್ಪತ್ರೆಗೆ ಹೋದರೆ 100% ಗುಣಮುಖರಾಗಿ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಸೊ ಹಾಗಾಗಿ ಬ್ಲಡ್ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂ ಇರ್ಬೋದು ಅಥವಾ ಕೊರೋನಾ ಪಾಸಿಟಿವ್ ಟೆಸ್ಟ್ ಆಗಿರುವಂತಹ ಪೇಷಂಟ್ಸ್ ಇರಬಹುದು, ಮಣಿಪಾಲ್ ಆಸ್ಪತ್ರೆಯಿಂದ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತೀರಾ? ಸೊ ಸರಿಯಾಗಿ ಹೇಳಿದ್ರಿ. ನಮ್ಮ ಆಸ್ಪತ್ರೆಯಲ್ಲಿ ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಇದೆ ತುಂಬ ವರ್ಷದಿಂದ. ಆಮೇಲೆ ವಿ ಹ್ಯಾವ್ ಆಲ್ ದ ಸ್ಪೆಷಾಲಿಟಿ, ಸರ್ಜಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ, ಹಿಮೆಟೋ ಆಂಕಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಆಲ್ ದ ಫೆಸಿಲಿಟೀಸ್ ಆರ್ ಅಂಡರ್ ಒನ್ ರೂಫ್. ಬಟ್ ಆಸ್ ಅ ಡಾಕ್ಟರ್ ವಿ ಶುಡ್ ನೆವರ್ ಇಂಡಲ್ಜ್ ಇನ್ ಲೂಸ್ ಟಾಕ್. ಅಂದರೆ ವಿ ಕ್ಯಾನ್ ನೆವರ್ ಸೇ ದಟ್ 100% everybody will be cured, nor can we say that people will not do well. So it depends on multiple factors like you mentioned. But what I can assure is they will be offered the best possible treatment, and that no stone will be left unturned to make sure that they get well. ರೈಟ್ ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಕ್ತದ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ನಿಮಗೆ ಸಹ ಬ್ಲಡ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಮಸ್ಯೆಗಳು ಇವೆ ಅಂತಾದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ವಿಳಾಸ ಹೀಗಿದೆ: ಮಣಿಪಾಲ್ ಹಾಸ್ಪಿಟಲ್, ನಂಬರ್ 98, HAL ಹಳೆ ಏರ್ಪೋರ್ಟ್ ರಸ್ತೆ, ಕೋಡಿಹಳ್ಳಿ, ಬೆಂಗಳೂರು 560017. ದೂರವಾಣಿ ಸಂಖ್ಯೆ 9633401602 ಅಥವಾ 10846012854. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.